ಪ್ರಿಯ ವೀಕ್ಷಕರೇ, ಇವತ್ತು ನಾವು ಈ ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡ್ಬೋದು, ನೀವು ಸಾಲ್ವ್ ಮಾಡಬಲ್ದಿರಾ ಅಂತ ನಾನು ನಿಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದೀನಿ. ನೋಡಿ, ಇದು ತುಂಬ ಸಿಂಪಲಾಗಿ ಕಾಣಿಸ್ತಾ ಇದೆ. 3 to the power of x plus 3 to the power of x plus 3 to the power of x is equal to 333. ಹಾಗಾದರೆ x ಏನು ಅಂತ ಇದನ್ನು ನಾವು ಲಾಗರ್ಥಮಿಕ್ ಪ್ರಾಪರ್ಟಿನ ಉಪಯೋಗಿಸ್ಕೊಂಡು ಇದನ್ನು ನಾವು ಸಾಲ್ವ್ ಮಾಡ್ಬೋದು. ಈ ರೀತಿಯ ಪ್ರಶ್ನೆಗಳನ್ನ ನಾವು ಸಾಲ್ವ್ ಮಾಡೋದು ಹೇಗೆ ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡೋಣ. ಸೊ ಈಗ ನಾವು ಈ ಈಕ್ವೇಷನ್ನಲ್ಲಿ ನೀವು ನೋಡ್ಬೋದು. ಸೊ ಈ ಈಕ್ವೇಷನ್ನಲ್ಲಿ 3 to the power of x plus 3 to the power of x plus 3 to the power of x is equal to 333 ಆದರೆ x ಏನು ಅನ್ನೋದನ್ನ ನಾವು ಈಗ ಸಾಲ್ವ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ ನಾವು ಈ ಈಕ್ವೇಷನ್ನ ತಗೊಳ್ಳೋಣ. 3 to the power of x plus 3 to the power of x plus 3 to the power of x is equal to 333 ಅನ್ನೋದನ್ನ ಈಕ್ವೇಷನ್ನ ತಗೊಳ್ಳೋಣ. ಓಕೆ, ಸೊ 3 to the power of x plus 3 to the power of x plus 3 to the power of x is equal to 333. ನಾವೀಗ ಈ ಈಕ್ವೇಷನ್ನ ತಗೊಂಡ್ವಿ. ಈಗ ಮುಂದೆ ನಾವು ಏನು ಮಾಡಬೇಕು ಅಂತಂದರೆ, ಸೊ ಇದರಲ್ಲಿ ಈ ಎಲ್ಲ 3 ಟರ್ಮ್ಗಳನ್ನು 3 to the power of x ಅನ್ನೋದು ಕಾಮನ್ ಆಗಿದೆ. 3ರ ಘಾತ x ಅನ್ನೋ ರೀತಿಯಲ್ಲಿ ಕನ್ನಡದಲ್ಲಿ ಹೇಳೋದಾದರೆ, ಸೊ ಈ ಮೂರಲ್ಲೂ 3 to the power of x ಇರೋದ್ರಿಂದ ಅದನ್ನು ನಾವು ಕಾಮನ್ ತಗೊಳ್ಳೋಣ. ಸೊ ಇಲ್ಲಿ 3 to the power of x ಹೊರಗಡೆ ತೊಗೊಂಡ್ವಿ, ಇಲ್ಲೂ 3 to the power of x ಹೊರಗಡೆ ತೊಗೊಂಡ್ವಿ. ಅವಾಗ ಏನಾಗುತ್ತೆ, 1 ಉಳಿಯುತ್ತೆ, ಇಲ್ಲೂ 1 ಉಳಿಯುತ್ತೆ, ಇಲ್ಲೂ 1 ಉಳಿಯುತ್ತೆ, ಇಲ್ಲೂ 1 ಉಳಿಯುತ್ತೆ. 3 to the power of x ಇಂಟು ಬ್ರಾಕೆಟ್ ಹಾಕೊಂಡಾಗ ನಿಮಗೆ 1 + 1 + 1 ಅಂತ ಉಳಿಯುತ್ತೆ. ಸೊ ಅದನ್ನು ನಾವು ಮುಂದಿನ ಸ್ಟೆಪ್ಪಲ್ಲಿ ಬರ್ಕೊಳ್ಳೋಣ. ಈಗ ನೋಡಿ, 3 to the power of x ನಾವು ಕಾಮನ್ ತೊಗೊಂಡಿದ್ದೀವಿ. ಸೊ ವಿತಿನ್ ದ ಬ್ರಾಕೆಟ್ 1 + 1 + 1 ಸೊ ಈಸ್ ಈಕ್ವಲ್ ಟು 333 ಆಯಿತು. ಸೊ ಮುಂದಿನ ಹಂತ, ಸೊ ನಿಮಗೆ ಗೊತ್ತು 3 to the power of x ಇಂಟು 1 + 1 + 1 ಈಸ್ ಈಕ್ವಲ್ ಟು ಏನಾಗುತ್ತೆ, 3 ಆಗುತ್ತೆ. ಸೊ ಹಾಗಾಗಿ 3 to the power of x ಇಂಟು 3 ಈಸ್ ಈಕ್ವಲ್ ಟು 333 ಆಯಿತು. ಈಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾವೇನು ಮಾಡೋದು, ಸೊ ಈ 3 to the power of x ನಾವು ಹಾಗೆ ಉಳಿಸ್ಕೊಂಡು ಈ 3ನ ನಾವು ರೈಟ್ ಹ್ಯಾಂಡ್ ಸೈಡ್ನ ತೊಗೊಂಡು ಹೋಗ್ಬೋದು. ಸೊ a ಇಂಟು b ಈಸ್ ಈಕ್ವಲ್ ಟು ಸಮಥಿಂಗ್ ಅಂತಂದರೆ a ಈಸ್ ಈಕ್ವಲ್ ಟು ಸಮಥಿಂಗ್ ಡಿವೈಡೆಡ್ ಬೈ b. ಹಾಗೆ ಈಗ 3ರ ಘಾತ x ಇಂಟು 3 ಈಸ್ ಈಕ್ವಲ್ ಟು 333 ಅಂತಂದರೆ 3ರ ಘಾತ x ಈಸ್ ಈಕ್ವಲ್ ಟು ಏನಾಗುತ್ತೆ, 333 ಡಿವೈಡೆಡ್ ಬೈ 3 ಆಗುತ್ತೆ. ಹಾಗೆ ಸೊ 3 to the power of x ಇಂಟು 3 ಈಸ್ ಈಕ್ವಲ್ ಟು 333. ಹಾಗಾದರೆ 3 to the power of x ಈಸ್ ಈಕ್ವಲ್ ಟು ಏನಾಗುತ್ತೆ, 333 ಡಿವೈಡೆಡ್ ಬೈ 3 ಆಗುತ್ತೆ. ಆಗ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂತಂದರೆ 3 to the power of x ಈಸ್ ಈಕ್ವಲ್ ಟು ಅದನ್ನ ಡಿವೈಡ್ ಮಾಡಿದಾಗ ಏನಾಗುತ್ತೆ, 333ನ 3ಇಂದ ಡಿವೈಡ್ ಮಾಡಿದ್ರೆ 111 ಆಯಿತು. ಓಕೆ, ಸೊ 111 ಆಯಿತು. ಈಗ ನಾವು ಈಕ್ವೇಷನ್ ಏನು ಬಂತು, ಈ ಈಕ್ವೇಷನ್ಗೆ ನಾವು ಲಾಗರ್ಥಮಿಕ್ ಪ್ರಾಪರ್ಟಿನ ನಾವು ಅಪ್ಲೈ ಮಾಡಿಕೊಂಡಾಗ ನಮಗೆ ಎಕ್ಸ್ ವ್ಯಾಲ್ಯೂ ಸುಲಭವಾಗಿ ಸಿಗ್ತಾ ಹೋಗುತ್ತೆ. ಸೊ ಹೀಗಾಗಿ ಈಗ ನಾವು ಲಾಗರ್ಥಮಿಕ್ ಪ್ರಾಪರ್ಟಿ ಏನು, ಲಾಗರ್ಥಮಿಕ್ ಫಂಕ್ಷನ್ ಏನಿದೆ, ಆ ಲಾಗರ್ಥಮಿಕ್ ಫಂಕ್ಷನ್ನ ನಾವು ಇದಕ್ಕೆ ಲೆಫ್ಟ್ ಹ್ಯಾಂಡ್ ಸೈಡು ಮತ್ತು ರೈಟ್ ಹ್ಯಾಂಡ್ ಸೈಡ್ ಎರಡು ಕಡೆಯನ್ನು ಅಪ್ಲೈ ಮಾಡ್ತಾ ಹೋಗೋಣ. ಈಗ ಲಾಗ್ ಅಪ್ಲೈ ಮಾಡೋಣ. ಅಪ್ಲೈ ದಿ ಲಾಗ್ ಆನ್ ಬೋತ್ ಸೈಡ್. ಲಾಗ್ ಲೆಫ್ಟ್ ಹ್ಯಾಂಡ್ ಸೈಡ್ ಏನೈತೆ, ಲಾಗ್ 3 to the power of x ಇದೆ. ರೈಟ್ ಹ್ಯಾಂಡ್ ಸೈಡ್ ಏನಿದೆ, ಲಾಗ್ 311 ಇದೆ. ಸೊ ಹಾಗಾಗಿ ಎರಡು ಕಡೆಗೂ ಲಾಗ್ 3 to the power of x is equal to ಲಾಗ್ 111. ನೆಕ್ಸ್ಟ್ ಸ್ಟೆಪ್ ಏನು, ಇಲ್ಲಿ ನೋಡಿ, ಲಾಗ್ 3 to the power of x ಏನಿದೆ, ಇಟ್ ಈಸ್ the property of the logarithmic. Log a to the power of b is equal to b into log a. Okay, now one of the property ಅದು ಏನು, ನಾವು log log is a to the power of b, suppose small letter b ಅಂತ ಈ ಥರ ಬರ್ಕೊಟ್ರೆ it is one of the property is equal to b small letter b log a ಅಂತ.
ಅಷ್ಟೇ, ಏನಿಲ್ಲ, ವೆರಿ ಸಿಂಪಲ್. ಇದೊಂದು ಪ್ರಾಪರ್ಟಿ, ಒನ್ ಆಫ್ ದಿ ಪ್ರಾಪರ್ಟಿ ಲಾಗ್ ಎ. ಸೊ ಈ ಪ್ರಾಪರ್ಟಿ ನಮಗೆ ಗೊತ್ತಿದೆ ಅಂದರೆ ಇದನ್ನು ಸುಲಭವಾಗಿ ನಾವು ಬರ್ಕೊಳ್ಬೋದು. ಅದೇ ಇಲ್ಲಿ ನಾನು ಮಾಡಿರ್ತಕ್ಕಂಥದ್ದು. ಲಾಗ್ 3 to the power of x is equal to x into log 3. So that is equal to log 111. ಸೊ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದರೆ ನಮಗೆ ಬೇಕಾಗಿರೋದೇನು ಎಕ್ಸ್. ಹಾಗಾಗಿ ಎಕ್ಸ್ನ ನಾವು ಲೆಫ್ಟ್ ಹ್ಯಾಂಡ್ ಸೈಡ್ ಇಟ್ಕೊಂಡ್ವಿ. ಸೊ ಎಕ್ಸ್ ಇಸ್ ಈಕ್ವಲ್ ಟು ಏನಾಯಿತು, ಇನ್ ದ ರೈಟ್ ಹ್ಯಾಂಡ್ ಸೈಡು ಲಾಗ್ 111 ಇದೆ, ಡಿವೈಡೆಡ್ ಬೈ ಲಾಗ್ 3. ಈ ಲಾಗ್ 3 ಲೆಫ್ಟ್ ಹ್ಯಾಂಡ್ ಸೈಡ್ ಏನಿದೆ ಈ ಕಡೆ ಬಂದಾಗ ಡಿನಾಮಿನೇಟರ್ ಬರುತ್ತೆ. ಸೊ ಡಿನಾಮಿನೇಟರ್ಲಿ ಲಾಗ್ 3 ಅಂತ ನಾವು ಬರ್ಕೊಂಡ್ವಿ, ಹೌದಲ್ವಾ. ಸೊ ನೆಕ್ಸ್ಟು ಇನ್ನೊಂದು ಸ್ಟೆಪ್ ಏನು ಮಾಡ್ಕೋಬೋದು ಅಂತಂದರೆ, ಈಗ ಎಕ್ಸ್ ಇಸ್ ಈಕ್ವಲ್ ಟು ಈ ಲಾಗ್ 111 ಏನಿದೆ, ಸೊ ಲಾಗ್ 111ನ ನಾವು ಏನಂತ ಬರ್ಕೋಬೋದು ಅಂತ ಅಂದರೆ ಲಾಗ್ 3 into 37 ಅಂತ ಬರ್ಕೋಬೋದು. ಸೊ ಯಾಕಂದರೆ ಇಲ್ಲಿ ಡಿನಾಮಿನೇಟರ್ 3 ಇರೋದ್ರಿಂದ ನಾವು ಇನ್ ಟರ್ಮ್ಸ್ ಆಫ್ 3ನಲ್ಲೇ ಬರ್ಕೊಂಡ್ರೆ ಇದು ಸುಲಭ ಆಗುತ್ತೆ. ನೀವು ಬೇಕಾದ್ರೆ 111 ಏನಿದೆ ಅದನ್ನ ಡಿವೈಡೆಡ್ ಬೈ 3 ಮಾಡಿದ್ರೆ ಏನು ಬರುತ್ತೆ, 37 ಬರುತ್ತೆ. 3 into 37 ಅಂತ ನಾವು ಇದನ್ನು ಬರ್ಕೋಬೋದು. ಸೊ ಹಾಗಾಗಿ ಎಕ್ಸ್ ಇಸ್ ಈಕ್ವಲ್ ಟು ಲಾಗ್ 3 into 37 ಡಿವೈಡೆಡ್ ಬೈ ಲಾಗ್ 3 ಅಂತ ನಾವು ಇದನ್ನ ಬರ್ಕೋಬೋದು. ಮತ್ತೆ ಇಲ್ಲಿ ನೋಡಿ, ಈಗ ಲಾಗ್ ಎ ಇಂಟು ಬಿ ಫಾರ್ಮಲ್ಲಿ ಇದೆ. ಮತ್ತೆ ಲಾಗರಿಥಮಿಕ್ ಪ್ರಾಪರ್ಟಿನ ನಾವು ಇಲ್ಲಿ ಅಪ್ಲೈ ಮಾಡ್ಕೋಬೇಕು. ಸೊ ಇಲ್ಲಿ ಏನಿತ್ತು, ಲಾಗ್ ಎ ಟು ದಿ ಪವರ್ ಆಫ್ ಬಿ ಇತ್ತು, ಅವಾಗ ಏನಂತ ಬರ್ಕೊಂಡ್ವಿ, ಬಿ ಲಾಗ್ ಎ ಅಂತ ಬರ್ಕೊಂಡ್ವಿ. ಬಟ್ ಇಲ್ಲಿ ಪ್ರಾಡಕ್ಟ್ ಆಫ್ 2 ವೇರಿಯಬಲ್ಸ್ ಹಾಗಾಗಿ, ಅಥವಾ 2 ನಂಬರ್ಸ್, ಹಾಗಾಗಿ ಇದನ್ನು ನಾವು ಏನಂತ ಬರ್ಕೋಬೋದು, ಲಾಗ್ ಎ ಇಂಟು ಬಿ ಇಸ್ ಈಕ್ವಲ್ ಟು ಅಂತ ಬರ್ಕೋಬೋದು, ಲಾಗ್ ಎ ಪ್ಲಸ್ ಲಾಗ್ ಬಿ ಅಂತ ಬರ್ಕೋಬೋದು. ಹಾಗಾಗಿ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಂತ ಬರ್ಕೊಳ್ಳೋಣ, ಎಕ್ಸ್ ಇಸ್ ಈಕ್ವಲ್ ಟು ಲಾಗ್ 3 ಪ್ಲಸ್ ಲಾಗ್ 37 ಡಿವೈಡೆಡ್ ಬೈ ಲಾಗ್ 3 ಆ್ಯಸ್ ಇಟ್ ಈಸ್, ಹಾಗೆ ಬರ್ಕೊಂಡು ಅದಕ್ಕೆ ಪ್ರಾಪರ್ಟಿ ಇಲ್ಲಿ ನಾನು ಬರೆದಿದ್ದೀನಿ ನೋಡಿ, ಲಾಗ್ ಎ ಇಂಟು ಬಿ ಈಸ್ ಈಕ್ವಲ್ ಟು ಲಾಗ್ ಎ ಪ್ಲಸ್ ಲಾಗ್ ಬಿ. ಇದೇ ಪ್ರಾಪರ್ಟಿನ ನಾವು ಇಲ್ಲಿ ಅಪ್ಲೈ ಮಾಡಿರ್ತಕ್ಕಂಥದ್ದು. ಸೊ ಲಾಗ್ ಎ ಇಂಟು ಬಿ ಈಸ್ ಈಕ್ವಲ್ ಟು ಲಾಗ್ ಎ ಪ್ಲಸ್ ಲಾಗ್ ಬಿ. ಹಾಗಾಗಿ ಲಾಗ್ 3 into 37 ಇಸ್ ಈಕ್ವಲ್ ಟು ಲಾಗ್ 3 ಪ್ಲಸ್ ಲಾಗ್ 37. ಈಗ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂತಂದರೆ, ಅದೇನು ನಾವು ಬರ್ಕೊಂಡಿದ್ವಿ ಅದನ್ನು ನೀವು ಬೇಕಾದ್ರೆ ನೀವು ನೋಡ್ಕೊಳ್ಳಿ, ಪ್ರೀವಿಯಸ್ಸಲ್ಲಿ ಈಕ್ವೇಷನಲ್ಲಿ ನೋಡ್ಕೊಳ್ಳಿ. ಲಾಗ್ 3 ಪ್ಲಸ್ ಲಾಗ್ 37 ಇದೆ. ಇದನ್ನು ನ್ಯೂಮರೇಟರ್ ಏನು ಟರ್ಮ್ ಇದೆ ದಟ್ ಡಿವೈಡೆಡ್ ಬೈ ಡಿನಾಮಿನೇಟರ್ ಪ್ಲಸ್ ನ್ಯೂಮರೇಟರ್ ಸೆಕೆಂಡ್ ಟರ್ಮ್ ಡಿವೈಡೆಡ್ ಬೈ ಡಿನಾಮಿನೇಟರ್. ಸೊ ಹಾಗಾಗಿ ಲಾಗ್ 3 ಡಿವೈಡೆಡ್ ಬೈ ಲಾಗ್ 3 ಪ್ಲಸ್ ಲಾಗ್ 37 ಡಿವೈಡೆಡ್ ಬೈ ಲಾಗ್ 3 ಅಂತ ಆಗುತ್ತೆ. ಸೊ ಹಾಗಾಗಿ ಎಕ್ಸ್ ಇಸ್ ಈಕ್ವಲ್ ಟು ಏನಾಯಿತು, ಎಕ್ಸ್ ಇಸ್ ಈಕ್ವಲ್ ಟು 1 ಪ್ಲಸ್ ಲಾಗ್ 37 ಡಿವೈಡೆಡ್ ಬೈ ಲಾಗ್ 3 ಅಂತ ಆಯಿತು. ಓಕೆ, ನ್ಯೂಮರೇಟರಲ್ಲಿ 2 ಟರ್ಮ್ ಇದ್ದರೆ, ಡಿನಾಮಿನೇಟರಲ್ಲಿ 1 ಟರ್ಮ್ ಇದ್ದರೆ, ಸೊ ಹಾಗಾಗಿ ನಾವು ಫಸ್ಟ್ ಟರ್ಮ್ ಡಿವೈಡೆಡ್ ಬೈ ದ ಡಿನಾಮಿನೇಟರ್ ಪ್ಲಸ್ ಸೆಕೆಂಡ್ ಟರ್ಮ್ ಡಿವೈಡೆಡ್ ಬೈ ದ ಡಿನಾಮಿನೇಟರ್. ಸೊ ಎಷ್ಟು ಟರ್ಮ್ಸ್ ಇದಾವೋ ಅಷ್ಟು ಟರ್ಮ್ಸ್. ಸಪೋಸ್ 3 ಟರ್ಮ್ಸ್ ಇದೆ ಅಂತಂದರೆ ಫಸ್ಟ್ ಟರ್ಮ್ ಡಿವೈಡೆಡ್ ಬೈ ಡಿನಾಮಿನೇಟರ್ ಪ್ಲಸ್ ಸೆಕೆಂಡ್ ಟರ್ಮ್ ಡಿವೈಡೆಡ್ ಬೈ ಡಿನಾಮಿನೇಟರ್ ಪ್ಲಸ್ ಥರ್ಡ್ ಟರ್ಮ್ ಡಿವೈಡೆಡ್ ಬೈ ಡಿನಾಮಿನೇಟರ್, ಹಾಗೆ ಬರ್ಕೊಳ್ತೀವಿ. ಇಲ್ಲೂ ಕೂಡ ಹಾಗೆ ಆಗಿರೋದು. ಸೊ ಹಾಗಾಗಿ ಎಕ್ಸ್ ಇಸ್ ಈಕ್ವಲ್ ಟು 1 ಪ್ಲಸ್ ಲಾಗ್ 37 ಡಿವೈಡೆಡ್ ಬೈ ಲಾಗ್ 3 ಆಯಿತು. ಅಥವಾ ಇದನ್ನು ನಾವು ಹೇಗೆ ಬರ್ಕೋಬೋದು ಅಂತ ಅಂದರೆ, ಎಕ್ಸ್ ಇಸ್ ಈಕ್ವಲ್ ಟು 1 ಪ್ಲಸ್ ಲಾಗ್ 37 ವಿತ್ ಬೇಸ್ 3 ಅಂತ ನಾವು ಬರ್ಕೋಬೋದು. ಹೇಗೆ ಅಂತಂದರೆ, ಇದು ಒಂದು ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಕೋಶಂಟ್ ರೂಲ್ ಅಂತ ನಾವು ಕರಿತೀವಿ. ನ್ಯೂಮರೇಟರಲ್ಲಿ ಎ ಇದ್ದು ಡಿನಾಮಿನೇಟರಲ್ಲಿ ಬಿ ಇದ್ದರೆ ಅದಕ್ಕೆ ವಿತ್ ಬೇಸ್ ಇ ಅಂತ ನಾವು ಇದನ್ನ ಅಪ್ಲೈ ಮಾಡ್ಕೋಬೋದು. ಇಲ್ಲಿ ಯಾವುದೇ ಬೇಸ್ ಯಾವುದು ನಾವು ಇಲ್ಲಿ ಅಪ್ಲೈ ಮಾಡ್ಕೊಂಡಿಲ್ಲ. ಇನ್ ಜನರಲ್ ಆಗಿ ನಾವು 10 ಅಂತ ಬೇಕಾದ್ರೆ ತೊಗೋಬೋದು, ಇ ಅಂತ ಬೇಕಾದ್ರೆ ತೊಗೋಬೋದು. ಹಾಗಾಗಿ ಇದನ್ನು ವಿತ್ ಬೇಸ್ 3ಗೆ ನಾವು ಕನ್ವರ್ಟ್ ಮಾಡಿದ್ವಿ. ಸೊ ಲಾಗ್ ವಿತ್ ಬೇಸ್ ಲಾಗ್ 37 ವಿತ್ ಬೇಸ್ 3. ಸೊ ದಿಸ್ ಈಸ್ ದ ಸೊಲ್ಯೂಷನ್. ಈ ಆನ್ಸರ್ ಕರೆಕ್ಟ್ ಇದೆಯಾ, ಇದಕ್ಕೆ ಪ್ರಾಪರ್ಟಿನ ನಾವು ಇಲ್ಲಿ ಬೇಕಾದ್ರೆ ನಾವು ಹೇಳ್ಬೋದು. ಇಲ್ಲಿ ನೋಡಿ ಪ್ರಾಪರ್ಟಿ, ಲಾಗ್ ಎ ಡಿವೈಡೆಡ್ ಬೈ ಲಾಗ್ ಇ ಈಸ್ ಈಕ್ವಲ್ ಟು ಲಾಗ್ ಎ ವಿತ್ ಬೇಸ್ ಇ ಅಂತ. ಸೊ ಇ ಆದರೂ ಆಗ್ಬೋದು, ಇಲ್ಲಿ 10 ಇತ್ತು ಅಂದರೆ 10 ಬರುತ್ತೆ, 5 ಇತ್ತು ಅಂದರೆ 5 ಬರುತ್ತೆ, ಹಾಗೆ.
ಹಾಗಾಗಿ ನಮಗೆ ಬಂದಿರತಕ್ಕಂಥ ವ್ಯಾಲ್ಯೂ ಎಕ್ಸ್ ಇಸ್ ಈಕ್ವಲ್ ಟು 1 ಪ್ಲಸ್ ಲಾಗ್ 37 ವಿತ್ ಬೇಸ್ ಇ ಅಂತ. ಇದನ್ನು ನಾವು ವೆರಿಫೈ ಮಾಡ್ಬೋದು. ಹೇಗೆ ವೆರಿಫೈ ಮಾಡೋದು ಅಂತ ಅಂದರೆ, ಈಗ ಟೇಕ್ ದಿ ಎಲ್ ಎಚ್ ಎಸ್ ಆಫ್ ದಿ ಈಕ್ವೇಷನ್. ಎಲ್ ಎಚ್ ಎಸ್ ಆಫ್ ದಿ ಈಕ್ವೇಷನ್ ಏನು? ಫಸ್ಟ್ ಈಕ್ವೇಷನ್ ಇತ್ತಲ್ಲ, 3 to the power of x plus 3 to the power of x plus 3 to the power of x is equal to 333 ಅಂತ ಇತ್ತಲ್ಲ. ಸೊ ಅದರಲ್ಲಿ ಈ ಈಕ್ವೇಷನಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಏನಿತ್ತು, 3 to the power of x plus 3 to the power of x plus 3 to the power of x. ಹಾಗಾಗಿ ಆ ಟರ್ಮ್ನ ನಾವೀಗ ತಗೊಂಡಿದ್ದೀವಿ. ಅದಕ್ಕೆ ನಾವು ಎಕ್ಸ್ ವ್ಯಾಲ್ಯೂನ ಅಪ್ಲೈ ಮಾಡಿದಾಗ ನಮಗೆ 333 ಬಂತು ಅಂದರೆ ನಾವು ಮಾಡಿರ್ತಕ್ಕಂಥದ್ದು ಕರೆಕ್ಟು. ಸೊ ಹಾಗಾಗಿ ಇಲ್ಲಿ ನೋಡಿ 3 to the power of x plus 3 to the power of x plus 3 to the power of x ಅನ್ನೋಂಥ ನಾವು ಲೆಫ್ಟ್ ಹ್ಯಾಂಡ್ ಸೈಡ್ ಈಕ್ವೇಷನಲ್ಲಿ ಇರ್ತಕ್ಕಂಥ ಲೆಫ್ಟ್ ಹ್ಯಾಂಡ್ ಸೈಡ್ನ ನಾವು ತೊಗೊಂಡಿದ್ದೀವಿ. ಸೊ ಅದಕ್ಕೆ ಇಲ್ಲೂ ಕೂಡ ಅಗೈನ್ 3 to the power of x ನೀವು ಕಾಮನ್ ತೊಗೊಳ್ಳಿ, ಅವಾಗ ಏನಾಗುತ್ತೆ, ಇಲ್ಲಿ ಉಳ್ಕೊಳ್ಳೋ 1 ಪ್ಲಸ್ 1 ಪ್ಲಸ್ 1, ಹಾಗಾಗಿ 3 to the power of x ಇಂಟು 3 ಆಯಿತು. ಈಗ ನಾವು ಡೈರೆಕ್ಟಾಗಿ ಎಕ್ಸ್ ವ್ಯಾಲ್ಯೂನ ಅಪ್ಲೈ ಮಾಡ್ಬೋದು. ಇಲ್ಲಿ 3 ಸರಿ ನಾವು ಎಕ್ಸ್ ವ್ಯಾಲ್ಯೂನ ಅಪ್ಲೈ ಮಾಡ್ಬೋದು. ಸ್ವಲ್ಪ ಸಿಂಪ್ಲಿಫೈ ಮಾಡಿಕೊಂಡು ನಾವಿಲ್ಲಿ ಅಪ್ಲೈ ಮಾಡ್ತಾ ಹೋಗಿದ್ದೀವಿ. ಹಾಗಾಗಿ 3 to the power of x ಇಂಟು 3 ಬಂತು. ನೆಕ್ಸ್ಟ್ ಏನು, 3 to the power of x ಇಂಟು 3 ಅಂದರೆ ಇಲ್ಲಿ 3 to the power of a ಅಥವಾ x to the power of a ಇಂಟು x to the power of b ಅಂತ ಇದ್ದರೆ x to the power of a ಪ್ಲಸ್ b ಅಂತ ನಾವು ಬರ್ಕೋಬೋದು. ಅಂದರೆ ಇಲ್ಲಿ ಏನು ಟರ್ಮ್ ಏನಿದೆ ಆ ಟರ್ಮ್ ಸೇಮ್ ಇರಬೇಕು. ಇಲ್ಲಿ ನೋಡಿ, ಇಲ್ಲೂ ಕೂಡ ಇದು 3 ಇದೆ, ಇಲ್ಲೂ 3 ಇದೆ. ಸಪೋಸ್ x to the power of 1, x to the power of 2 ಅಂತಂದರೆ x to the power of 1 plus 2 ಅಂದರೆ x to the power of 3 ಅಂತ. ಇಲ್ಲಿ 3 ಇದೆ, ಇಲ್ಲಿ x ಇದೆ, 3 ಇದೆ, ಇದು 3 to the power of ಏನೂ ಇಲ್ಲ ಅಂತ ಅಂದರೆ ಅಲ್ಲಿ 1 ಇದೆ ಅಂತ ಅರ್ಥ. 3 to the power of, ಸೊ ಇಲ್ಲೇನು ಇಲ್ಲ ಅಂತಂದರೆ 1 ಇದೆ ಅಂತ, 3 to the power of 1 ಅಂತ. ಅವಾಗ ಏನಾಗುತ್ತೆ, 3 to the power of x ಪ್ಲಸ್ 1, ಇಲ್ಲಿ ಇಂಟು ಇರಬೇಕು. ಇಲ್ಲೂ ಇಂಟು ಇದ್ದಾಗ ಮಾತ್ರ, ಮಲ್ಟಿಪ್ಲಿಕೇಶನ್ ಇದ್ದಾಗ ಮಾತ್ರ ಈ ರೂಲು ಅಪ್ಲೈ ಆಗುತ್ತೆ. 3 to the power of x ಇಂಟು 3 to the power of 1 is equal to 3 to the power of x ಪ್ಲಸ್ 1. ಅಲ್ಲಿ ಇಂಟು ಮಾಡ್ಕೋಬಾರ್ದು, ಅರ್ಥ ಆಯ್ತಲ್ಲ. ಸೊ ಈಗ ನಮಗೆ 3 to the power of 1 ಪ್ಲಸ್ ಎಕ್ಸ್ ಅಥವಾ ಎಕ್ಸ್ ಪ್ಲಸ್ 1 ಅಂತ ನಾವು ಬರ್ಕೋಬೋದು. ಈಗ ಎಕ್ಸ್ ಪ್ಲೇಸ್ಗೆ ನಾವು ಸಬ್ಸ್ಟಿಟ್ಯೂಟ್ ಮಾಡೋಣ. ನಮಗೇನು ಬಂತು, ಎಕ್ಸ್ ಪ್ಲೇಸಲ್ಲಿ ಆನ್ಸರು 1x is equal to 1 plus log 37 with base 3 ಅಂತ ಆನ್ಸರ್ ಬಂತು. ಅದನ್ನು ನಾವು ಎಕ್ಸ್ ಪ್ಲೇಸಲ್ಲಿ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಿದ್ದೀವಿ. 3 to the power of 1 plus x ಅಥವಾ x plus 1 ಎರಡು ಕೂಡ ಸರಿ. ಸೊ ಎಕ್ಸ್ ಪ್ಲೇಸಲ್ಲಿ ಏನು ಬರ್ಕೊಂಡ್ವಿ, 1 plus log 37 with base e plus 1. ಮತ್ತು ಆ ನಂತರ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ, ಆ ನಂತರ ಸಿಂಪ್ಲಿಫೈ ಮಾಡ್ಕೊಳ್ಳಿ. 1 plus 1 is equal to 2 plus log 37 with base 3 ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಾಯಿತು, 3 to the power of 2 plus log 37 with base 3. ಓಕೆ, ಸೊ ಇದನ್ನು ನಾವು ಸಿಂಪ್ಲಿಫೈ ಮಾಡಿದಾಗ ಏನು ಅಂದರೆ ಎಕ್ಸ್ ಟು ದಿ ಪವರ್ ಆಫ್ ಎ ಪ್ಲಸ್ ಬಿ ನಾವೇನಂತ ಬರ್ಕೋಬೋದು, ಎಕ್ಸ್ ಟು ದಿ ಪವರ್ ಆಫ್ ಎ ಇಂಟು ಎಕ್ಸ್ ಟು ದಿ ಪವರ್ ಆಫ್ ಬಿ ಅಂತ ಬರ್ಕೋಬೋದು. ಹಾಗೆ ಇಲ್ಲೂ ಕೂಡ 3 to the power of 2 plus log 37 with base 3 ಅಂತ ಇದೆ. ಅದನ್ನೇನಂತ ಬರ್ಕೋಬೋದು, 3 to the power of 2 ಇಂಟು 3 to the power of log 37 with base 3 ಅಂತ ನಾವು ಬರ್ಕೋಬೋದು. ಹಾಗೆ ಕೂಡ ಇಲ್ಲೂ ಕೂಡ ನೋಡಿ, ಈಗ ಎಂತ ಬರ್ಕೊತೀರಿ, 3 to the power of 2 ಇಂಟು 3 to the power of log 37 with base 3 ಅಂತ. ಓಕೆ, ಸೊ ಇದನ್ನು ನಾವು ಸಿಂಪ್ಲಿಫೈ ಮಾಡಿದಾಗ, ಸೊ 3 squared, 3 to the power of 2 ಅಂದರೆ 3 squared. 3 squared is 3 into 3. 3 into 3 is 9. 3 into 3 is 9 multiply by ಇದನ್ನು ನಾವು, ಇದು ಕೂಡ ಲಾಗರಿಥಮಿಕ್ ಪ್ರಾಪರ್ಟಿ. ಸೊ ಎಕ್ಸ್ ಟು ದಿ ಪವರ್ ಆಫ್ ಲಾಗ್ ಎ ಅಂತ ಅಂದರೆ ಜಸ್ಟ್ ಎ ಅಂತ, ಅಂದರೆ ವಿತ್ ಬೇಸ್. ಇಲ್ಲಿ ಎಕ್ಸ್ ಅಂತಂದರೆ ಇಲ್ಲೂ ಕೂಡ ವಿತ್ ಬೇಸ್ ಏನಿದೆ ಆ ಬೇಸ್ ಸೇಮ್ ಇರಬೇಕು. ಇದು ಮತ್ತು ಇದು ಸೇಮ್ ಇದ್ದಾಗ ಮಾತ್ರ ಇದು ಬರುತ್ತೆ. ಇದು ಬೇರೆ ಇದು ಬೇರೆ ಬಂತು ಅಂದರೆ 37 ಬರೋದಿಲ್ಲ. ಹಾಗಾಗಿ ಈ ಪ್ರಾಪರ್ಟಿ ಕೂಡ ನೀವು ಗೊತ್ತಿರಬೇಕು. 3 to the power of log 37 with base 3 ಅಂತಂದರೆ ಏನು 3 ಇದೆ, ಇಲ್ಲಿ ಬೇಸ್ ಕೂಡ 3 ಇದ್ದಾಗ ಮಾತ್ರ ಈ 37ನ ಬರ್ಕೊಳ್ತೀವಿ. ಇಲ್ಲೇನಾದರೂ 3 ಬದಲು 10 ಇತ್ತು ಅಂದರೆ ಇಟ್ ಈಸ್ ನಾಟ್ ಈಕ್ವಲ್ ಟು 37.
ಹಾಗಾಗಿ ಇವೆರಡು ಸೇಮ್ ಇದ್ದಾಗ ನಾವು ಈ 37 ಅಂತ ಬರ್ಕೋಬೋದು. ಸೊ ಈ ಲಾಗರಿಥಮ್ ಪ್ರಾಪರ್ಟಿ ಅಪ್ಲೈ ಮಾಡಿದ್ವಿ, 37 ಬಂತು. ಈಗ ನೀವು ಗುಣಿಸಿ ಮಲ್ಟಿಪ್ಲೈ 9 × 37 ಎರಡನ್ನು ಮಲ್ಟಿಪ್ಲೈ ಮಾಡಿದಾಗ ನಿಮ್ಗೆ ಆನ್ಸರ್ ಏನು ಬರುತ್ತೆ? 333. ಹಾಗಾಗಿ ನಾವು ಏನು LHS ತಗೊಂಡಿದ್ವಿ, ಸೊ LHS RHSಗೆ ಈಕ್ವಲ್ ಆಯಿತು. ಸೊ ಹಾಗಾಗಿ LHS = RHS. ಅರ್ಥ ಆಯಿತು ಅಂತ ನಾನು ಭಾವಿಸ್ತೀನಿ. ನಿಮ್ಮಲ್ಲಿ ಏನು ನಿಮಗೆ ಈ ಪ್ರಾಬ್ಲಮ್ಮು ಮ್ಯಾಥಮೆಟಿಕ್ ಒಲಿಂಪಿಯಾಡಲ್ಲಿ ಆಗಿರ್ಬೋದು, ಸ್ಕೂಲ್ ಲೆವೆಲಲ್ಲಿ ಮ್ಯಾಥಮೆಟಿಕ್ ಒಲಿಂಪಿಯಾಡ್ ಈ ಥರಗಳೆಲ್ಲದರಲ್ಲೂ ಕೇಳ್ತಾರೆ. ಜೊತೆಗೆ ನೀವು ಇವು ಎಲ್ಲ ಲಾಗರಿಥಮಿಕ್ ಪ್ರಾಪರ್ಟೀಸ್ ಏನಿದ್ದಾವೆ ಅವೆಲ್ಲನೂ ನೀವು ತಿಳ್ಕೊಂಡಿದ್ದಾಗ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಲಾಗರಿಥಮಿಕ್ ಪ್ರಾಪರ್ಟೀಸ್ನ ಚೆನ್ನಾಗಿ ಕಲ್ತ್ಕೊಳ್ಳಿ. ಈ ರೀತಿಯ ಯಾವುದೇ ಪ್ರಾಬ್ಲಮ್ ಅಂದರೂ ನೀವು ಸಾಲ್ವ್ ಮಾಡಬಹುದು. ಸೊ ಇದಕ್ಕೆ ನಾನು ನಿಮಗೆಲ್ಲರಿಗೂ ಇದು ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ನೀವು ಹೆಚ್ಚಿನ ಈ ರೀತಿಯ ವಿಡಿಯೋಗಳಿಗಾಗಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಬೋದು. ನಿಮ್ಗೆ ಏನೇ ಡೌಟ್ಸ್ಗಳಿದ್ರು ಕೂಡ ಕಾಮೆಂಟ್ಸಲ್ಲಿ ನೀವು ಪ್ರಶ್ನೆ ಕೇಳ್ಬೋದು. ಅದಕ್ಕೆಲ್ಲದಕ್ಕೂ ನಾನು ಆನ್ಸರ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ.